ಅಂಗಡಿಯಲ್ಲಿರೋದು ಪ್ಲಾಸ್ಟಿಕ್. ನಾವು ಗೋಲ್ದಾಗಿ ಮಾಡ್ಲಿಕ್ಕೆ ಪ್ಲಾಸ್ಟಿಕ್. ನಾವು ಊಟ ಮಾಡೋ ಪ್ಲೇಟ್ ಪ್ಲಾಸ್ಟಿಕ್. ನಾವು ಉಗ್ಗಿ ಹಾಕೋ ಮಟ್ಲ ತಿನ್ನೋ ಚಮಚನೂ ಪ್ಲಾಸ್ಟಿಕ್ ಅನ್ನ. ಕಾಲಾಕು ಚಮಚನೂ ಪ್ಲಾಸ್ಟಿಕ್ ಅನ್ನ. ಊಟ ಕುರ್ಚನೂ ಪ್ಲಾಸ್ಟಿಕ್ ಅನ್ನ. ಹೊಡಿಯೋ ಗಾಡಿನೂ ಪ್ಲಾಸ್ಟಿಕ್ ಅನ್ನ. ಇಡೀ ಜೀವನನೇ ಪ್ಲಾಸ್ಟಿಕ್. ಮಟನ್ ತರಕ್ ಹೋದ್ರು ಪ್ಲಾಸ್ಟಿಕ್, ಹಾಲ್ ತರಕ್ ಹೋದ್ರು ಪ್ಲಾಸ್ಟಿಕ್, ಚಿಕನ್ ತರಕ್ ಹೋದ್ರು ಪ್ಲಾಸ್ಟಿಕ್, ನಮ್ಮನ್ನ ಗುರುತಿಸೋ ಐಡಿ ಕಾರ್ಡ್ ಪ್ಲಾಸ್ಟಿಕ್. ದೋಸ್ತ ನಮ್ಮ ಮಾರ್ಕೆಟಿಗೆ ಹೋಗಿ ಸರ್ತಿ ತಗೊಂಬಂದ ಹೋಗೋಣ. ನಮ್ಮವನು ಮಾರ್ಕೆಟ್ಗೆ ಹೋಗ್ಯಾರ, ಅದು ತಗೊಂಬಂದ ಬಾಬು. ಏನ್ ತಂದ್ರಿಯಾ? ಅವರು ಪ್ಲಾಸ್ಟಿಕ್ ಹಾಕ್ತಾರ. ಪ್ಲಾಸ್ಟಿಕ್ ಅನ್ನ ಐತಾ? ಹಾಗಾದ್ರೆ ಒಂದು ಕೆಲಸ ಮಾಡಿಬಿಡು, ಪ್ಲಾಸ್ಟಿಕ್ ಸುಟ್ಬಿಡೋಣ. ಪೈಸಾ ನಿಂದ್ರಾಗ ಕೆಲಸ ಮಾಡಿ ಎಲ್ಲ ನಂದೇ ರಾಜ್ಯ, ನಂದೇ ಸಾಮ್ರಾಜ್ಯ. ನನ್ನನ್ನು ಮಣ್ಣಾಗ ಹೋಗಿರಿ, ನಿಮ್ಮ ಮಣ್ಣನ್ನೆಲ್ಲ ಮಾಲಿನ್ಯ ಮಾಡಿ ಬಿಡುತ್ತೇನೆ. ಹೌದು ದೋಸ್ತ, ಇದು ಗೊತ್ತೇ ಇರಕ್ಕಿಲ್ಲಲ್ಲ. ಉಳಿಸೋಣ ಉಳಿಸೋಣ ಪರಿಸರವನ್ನು ಉಳಿಸೋಣ, ಉಳಿಸೋಣ ಉಳಿಸೋಣ ಪರಿಸರವನ್ನು ಉಳಿಸೋಣ. ದೋಸ್ತ, ನಮ್ಮ ದೋಸ್ತಂದ ಬರ್ತಡೇ ಬಾ, ಪಾರ್ಟಿ ಮಾಡ್ಬೋರ್ನ. अभी बिजली केक अभी तो पार्टी बाकी है, अभी तो पार्टी बाकी है, अभी तो पार्टी बाकी है. केळो दोस्त कಡೆ ಎಲ್ಲ ಕಡೆ ಪ್ಲಾಸ್ಟಿಕ್ ಬದಲ್ಲ. ಹೌದು ದೋಸ್ತ, ಕೈ ತುಂಬ ಎಲ್ಲ ಪ್ಲಾಸ್ಟಿಕ್ ಐತಿದ. ಇದೇ ಮಾಡು, ನಾನು ನೀರಾಗ ಹೋಗ್ತೀನಿ ಮಗ. ಬಾ, ಎಲ್ಲ ಆರ್ಸೆ ನೀರಾಗ ಹೋಗ್ತೀನಿ. ಎಸೆಯೋಣ ಎಸೆಯೋಣ ಪ್ಲಾಸ್ಟಿಕ್ ಎಸೆಯೋಣ ಎಸೆಯೋಣ ಎಸೆಯೋಣ. ನಂದೇ ರಾಜ್ಯ, ನಂದೇ ಸಾಮ್ರಾಜ್ಯ. ನನ್ನನ್ನು ನೀರಾಗ ಎಸಿರಿ, ನಾನು ನಿಮ್ಮ ಕುಡಿಯುವ ನೀರನ್ನು ಮಾಲಿನ್ಯ ಮಾಡಿಬಿಡುತ್ತೇನೆ. ಉಳಿಸೋಣ ಉಳಿಸೋಣ ಪರಿಸರವನ್ನು
ನೀರಿನಲ್ಲಿರುವ ಮೀನುಗಳು ಪ್ಲಾಸ್ಟಿಕ್ ನಲ್ಲಿ ಸಿಕ್ಕಿಕೊಂಡು ಸತ್ತು ಹೋಗಿವೆ. ಪ್ಲಾಸ್ಟಿಕ್ ಚೆಲ್ತೀರಾ? ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಅರಳಿಕಟ್ಟೆಯ ದನಗಳು ಸತ್ತು ಹೋದವು. ಕೆರೆಯಲ್ಲಿದ್ದ ಮೀನುಗಳು ಸತ್ತು ಹೋದವು. ಇನ್ನು ನಮ್ಮ ಕತೆ ನನ್ನಿಂದ ನೀವು ಹಾನಿ ಒಳಗಾಗಬಾರದೆಂದರೆ ಪೈವಾರನ್ನ ಬಳಸಿ, ಪೈವಾರನ್ನ ಬಳಸಿ. ಗೊತ್ತಿಲ್ಲ ದೋಸ್ತ. ಮಿತ ಬಳಕೆ. ರಿಯೂಸ್ ಅಂದ್ರ ಮರುಬಳಕೆ. R3 ಅಂದ್ರೆ ರಿಪರ್ಪಸ್. ರಿಪರ್ಪಸ್ ಅಂದ್ರೆ ಮರು ಉದ್ದೇಶ.